ನಂಗೆ ಈ ಥರ ಸಣ್ಣ ಮಾಡ್ಕೋಬೋದಲ್ಲ. ಹಲೋ, ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಸ್ಪೆಷಲ್ ಕಡೆಗೆ ಹೋಗ್ತಾ ಇದ್ದೀನಿ. ಅದು ನನ್ನ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅದು ಯಾವ ಪ್ಲೇಸು, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೀವು ನನ್ನ ಜೊತೆ ಬನ್ನಿ. ಅಂತ ಅಂದರೆ ಇವತ್ತು ನಾನು ಒಂದು ಆಸೆ ಈಡೇರಿದ ಕ್ಷಣ ಅಂತ ಹೇಳ್ಬೋದು, ಒಂದು ಕನಸು ನನಸಾದ ಕ್ಷಣ ಅಂತಲೂ ಹೇಳ್ಬೋದು. ಅದೇನು ಆಸೆ ಅಂತ ಅಂದರೆ, ನಾವು 2-3 ವರ್ಷದಿಂದ ಬೋರ್ ಕೊರೆಸ್ಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ವಿ. ಮತ್ತು ಪ್ರತಿಯೊಬ್ಬರು ರೈತರಿಗೂ ಇದೊಂದು ದೊಡ್ಡ ಕನಸಾಗಿರುತ್ತೆ. ಅದೇ ಥರ ಇವತ್ತು ನಮ್ಮ ಕನಸು ಕೂಡ ನನಸಾಗಿದೆ. ನಾವು ಬೋರ್ ಕೊರೆಸೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ತುಂಬ ಅಡೆತಡೆಗಳು ಬರ್ತಾಯಿದ್ವು. ಅದಕ್ಕೋಸ್ಕರ ನಾವು ನಮ್ಮ ಮನೆ ದೇವರಾದ ಮಳಲಿಯಮ್ಮ ಮತ್ತು ನರಸಿಂಹಸ್ವಾಮಿಗೆ ಒಂದು ಹರಕೆ ಹೊತ್ಕೊಂಡಿದ್ವಿ. ಆ ಹರಕೆಯಲ್ಲಿ ಏನು ಹೊತ್ಕೊಂಡಿದ್ವಿ ಅಂತ ಹೇಳಿ ನೀವು ಮುಂದೆ ವಿಡಿಯೋದಲ್ಲಿ ನೋಡ್ತೀರಾ. ಅದೇ ಥರ ಆ ಒಂದು ಆಸೆ, ಆ ಕನಸು ನನಸಾಗಿದೆ. ಆ ಹರಕೆನ ನಾವು ಈಡೇರಿಸ್ಬೇಕಲ್ವ, ಅಂದರೆ ಆ ಹರಕೆನ ಕೊಡಬೇಕಲ್ವ. ಅದಕ್ಕೋಸ್ಕರ ಇವತ್ತು ನಾನು ನಮ್ಮ ಮನೆ ದೇವರು ಮಳಲಿಯಮ್ಮ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಾನು ನಿಮ್ಮನ್ನು ಕರ್ಕೊಂಡೋಗ್ತೀನಿ. ಅದೇ ಥರ ಆ ಒಂದು ಖುಷಿ ಕ್ಷಣ ನಾನು ನಿಮ್ಮ ಜೊತೆನೂ ಕೂಡ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನೀವು ಪ್ರೀತಿಯಿಂದ ಆ ದೇವಸ್ಥಾನಕ್ಕೆ ನನ್ನ ಜೊತೆ ಬಂದು ದರ್ಶನ ಪಡ್ಕೊಳ್ಳಿ ಅಂತ ಇಷ್ಟಪಡ್ತೀನಿ. ಅದೇ ಥರ ಏನೇ ಒಂದು ಒಳ್ಳೇದು ಹಾಕಬೇಕು ಅಂತ ಅಂದರೆ ಅಲ್ಲಿ 108 ವಿಘ್ನಗಳು ಅಂತ ಹೇಳಿ ದೊಡ್ಡವರು ಹೇಳಿದ್ದಾರೆ. ಅದೇ ಥರ ನಮ್ಮ ಲೈಫಲ್ಲೂ ಒಂದು ಬೋರ್ ಕೊರೆಸ್ಬೇಕು ಅಂತ ಸಿಕ್ಕಾಬಟ್ಟೆ ಸ್ಟ್ರಗಲ್ ಮಾಡಿದ್ದೀವಿ, ಸಿಕ್ಕಾಬಟ್ಟೆ ಕಷ್ಟಪಟ್ಟಿದ್ದೀವಿ. ಆ ಒಂದು ಕಷ್ಟ ದೇವರಿಗೆ ಮುಟ್ಟಿ ಆ ಒಂದು ಆಸೆ ಈಡೇರಿದೆ. ಪ್ರತಿಯೊಬ್ಬ ರೈತನ ಕನಸಾಗಿರುತ್ತೆ ಇದು. ಆ ಆಸೆ, ಆ ಕನಸು ನಮಗೂ ಈಡೇರಿದೆ. ಅದಕ್ಕೋಸ್ಕರ ನಾನಿವತ್ತು ನಮ್ಮ ಮನೆ ದೇವರಿಗೆ ಹರಕೆ ಕೊಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಬೋರ್ ಕೊರೆಸ್ಬೇಕು ಅಂತ ಅಂದ್ಕೊಂಡ್ಮೇಲೆ ನೀರು ಬರುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನಲ್ಲಿ ಇರ್ತೀವಿ. ಎಷ್ಟೋ ಜನ ಬೋರ್ ಕೊರ್ಸೋಕ್ಕೆ ಅಂತ ಹೋಗಿ ಸಿಕ್ಕಾಬಟ್ಟೆ ಸಾಲ ಮಾಡ್ಕೊಂಡಿರ್ತಾರೆ ಮತ್ತು ಸಿಕ್ಕಾಬಟ್ಟೆ ಸ್ಟ್ರಗಲ್ ಆಗಿರ್ತಾರೆ. ಆದರೆ ಭಗವಂತನ ಕೃಪೆಯಿಂದ ನಮಗೆ ಒಂದೇ ಬೋರ್ ನಾವು ಕೊರೆಸಿದ್ದು. ಆ ಬೋರಲ್ಲಿ 2.5 ಇಂಚಿಂದ 3 ಇಂಚು ನೀರು ಬಂದಿದೆ. ಐ ಆಮ್ ಸೋ ಹ್ಯಾಪಿ ಟು ಸೇ ದಿಸ್ ಒನ್. ಐ ಆಮ್ ಸೋ ಹ್ಯಾಪಿ. ಮತ್ತು ನಾನು ತುಂಬ ಗ್ರೇಟ್ಫುಲ್ ಆಗಿರ್ತೀನಿ ನಮ್ಮ ಮನೆ ದೇವರಿಗೆ. ಫ್ಯಾಮಿಲಿ ಅಂತಲೇ ನಿಮ್ಗೆಲ್ಲ ಹೇಳ್ಬೋದು. ನಿಮ್ಮನ್ನು ನಾನು ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇರೋದು ನನಗೆ ಸಿಕ್ಕಾಬಟ್ಟೆ ಖುಷಿ ಇದೆ. ನೀವು ಬಂದು ಆ ತಾಯಿಯ ದರ್ಶನ ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಮ್, ಲೆಟ್ಸ್ ಗೋ. ಅದೇ ಥರ ನಾನು ಹೇಳಿದ್ನಲ್ವ ಹರಕೆ ಕೊಡಬೇಕು ಅಂತ. ಆ ಹರಕೆಗೆ ಕೆಲವೊಂದು ಐಟಮ್ಸ್ನ ತೊಗೋಬೇಕು. ಆ ಐಟಮ್ಸ್ನ ತೊಗೊಳಕ್ಕೋಸ್ಕರ ನಾನು ಸಿಟಿಗೆ ಹೋಗ್ತಾ ಇದ್ದೀನಿ. ನಾನು ಏನು ತೊಗೋತೀನಿ ಮತ್ತು ಎಲ್ಲೋಗಿ ಏನು ತೊಗೋತೀನಿ, ಆ ಒಂದು ಹರಕೆ ಕೊಡೋದಕ್ಕೆ ಏನೇನು ಬೇಕು ಅಂತ ನಿಮಗೆ ಹೇಳ್ತೀನಿ ಮತ್ತು ತೋರಿಸ್ತೀನಿ. ಇದು ಒಂದು ಮೆನ್ಸ್ ವೇರ್, ಹಾಸನಲ್ಲಿ ಫೇಮಸ್ ಮೆನ್ಸ್ ವೇರ್. ಒಂದು ಸಲ ನೀವು ಕೂಡ ವಿಸಿಟ್ ಕೊಟ್ಟು ನೋಡಿ, ತುಂಬ ಚೆನ್ನಾಗಿರುತ್ತೆ ಬಟ್ಟೆ ಎಲ್ಲ. ಓಕೆ ಫೈನ್. ಇವಾಗ ನಾನು ಏನು ತೊಗೋತಾ ಇದ್ದೀನಪ್ಪ ಅಂದರೆ, ನಾನು ದೇವರಿಗೆ ಮಡ್ಲಕ್ಕಿ ಕೊಡಬೇಕು ಅಂತ ಹರಕೆ ಮಾಡ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸೀರೆ ತೊಗೋತಾ ಇದ್ದೀನಿ. ನನಗಂತೂ ಯೆಲ್ಲೋ ಕಲರ್ ಸೀರೆ ಸಖತ್ ಇಷ್ಟ ಆಗಿದೆ. ನೋಡೋಣ ಎಷ್ಟು ತೊಗೋತೀನಿ, ಏನು ತೊಗೋತೀನಿ ಅಂತ. ಸರಿ, ಸಾಕ್ಬಿಡಿ. ಇದು ಇದಾ? ನಿಮಗಿದು ಇಷ್ಟ ಆಯ್ತಾ? ನನಗಿದು ಇಷ್ಟ ಆಯಿತು, ಗ್ರೀನ್. ವಿಡಿಯೋ ಮಾಡ್ಕೋಬೋದಲ್ಲ? ಇದು ಬ್ಲೌಸ್, ಇದು ಸೀರೆ.
ನನಗೆ 2-3 ಸ್ಯಾರಿ ಇಷ್ಟ ಆಗಿದೆ. ಒಂದು ಈ ಯೆಲ್ಲೋ ಕಲರು ಮತ್ತು ಇಲ್ಲಿ ಕಾಣಿಸ್ತಿದೆಯಲ್ಲ ಗ್ರೀನ್ ಕಲರು, ಇವೆರಡು ಇಷ್ಟ ಆಗಿದೆ. ಆಮೇಲೆ ಇದೊಂದು ಬಾಟಲ್ ಗ್ರೀನ್ ಕಲರು. ನನಗೇನಾದರೂ ಟೆಂಪಲ್ಗೆ ಮಡ್ಲಕ್ಕಿ ಕೊಡಬೇಕು ಅಂತ ಅಂದ್ಕೊಂಡ್ರೆ ನನಗೆ ಯೆಲ್ಲೋ, ರೆಡ್ಡು, ಆಮೇಲೆ ಪ್ಯಾರೆಟ್ ಗ್ರೀನು, ಬಾಟಲ್ ಗ್ರೀನು ಈ ಥರದವು ತುಂಬ ಇಷ್ಟ ಆಗುತ್ತೆ. ಮತ್ತು ನನಗದೇನೋ ಒಂಥರ ಶ್ರೇಷ್ಠ ಅನ್ನೋ ಫೀಲ್ ಆಗುತ್ತೆ. ಏಕೆ ಅಂದರೆ ನಮ್ಮ ಅರಿಶಿನ ಕುಂಕುಮ ಎಲ್ಲ ಯೆಲ್ಲೋ ಮತ್ತು ರೆಡ್ ಅಲ್ವಾ, ಅದಕ್ಕೋಸ್ಕರ ನಾನು ಇಷ್ಟಪಡ್ತೀನಿ. ಇಲ್ಲಿ ರೀಸನಬಲ್ ಪ್ರೈಸಿಗೆ ಸ್ಯಾರಿ ಸಿಗುತ್ತೆ ಮತ್ತು ತುಂಬ ಕ್ವಾಲಿಟಿ ಇರುತ್ತೆ. ನಾನು ಸುಮಾರು ಸತಿ ವಿಸಿಟ್ ಮಾಡಿ ಇಲ್ಲಿ ಸ್ಯಾರೀಸ್ನ ನನಗೂ ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ನೀವೇನಾದರೂ ಸ್ಯಾರಿ ತೊಗೋಬೇಕು ಅಂತ ಅಂದರೆ ನೀವು ನೋಡ್ಬೋದು. 2-3 ಸ್ಯಾರಿ ತೋರಿಸಿದ್ರು, ಒಂದು 5-6 ಸ್ಯಾರಿ ತೋರಿಸಿದ್ರು ಅಷ್ಟೇ. ಅಷ್ಟರಲ್ಲೇ ನನಗಿಷ್ಟ ಆಯಿತು. ನೆಕ್ಸ್ಟ್ ಟೈಮ್ ನಿಮ್ಗೆ ಯಾರಿಗಾದರೂ ಈ ಶಾಪ್ ನೇಮ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಬರುತ್ತಲ್ಲ ಒಳಗಡೆ ರೈಸ್ ಹಾಕ್ಬಿಟ್ರೆ ಅನ್ನ ಆದ್ಮೇಲೆ ಅದೇ ಮೇಲೆ ಬಂದು ನಿಂತ್ಕೊಳುತ್ತಲ್ಲ ಒಂದು ಅರ್ವಣ ತೋರಿಸಿ. ನಂಗೆ ಈ ಥರ ಸಣ್ಣ ಸಣ್ಣ ಪಾತ್ರೆ ಬೇಕಿದೆ. ತುಂಬ ಚಿಕ್ಕದಾಯಿತು. ಎಷ್ಟಿದು? 160 ರೂಪಾಯಿ. ಕ್ವಾಲಿಟಿ ಇದು 160, 270, 280 ರೂಪಾಯಿದಿಂದ ಗಟ್ಟಿದ್ದು ಕೊಡ್ತೀನಿ ಬೇಕಾದ್ರೆ. ತೋರಿಸ್ತಾ? ಇದರಲ್ಲಿ ಸೈಜ್ ಇಲ್ವಾ? ನೀರು ಹಾಕಿ ಬಿಟ್ಬಿಡಿ. ಸಾಕು ಕಣ್ರಿ, ಇಷ್ಟೇ ಮಡ್ಲಕ್ಕಿ ಕೊಡೋಕ್ಕಲ್ವಾ? ಮೇಲೆ ಬೌಲ್ ಬರಲ್ಲ, ಹಾಫ್ ಆಗುತ್ತೆ. ಏನು ಹೇಳಿ ಯಜಮಾನ್ರಿ? ಮಡ್ಲಕ್ಕಿ ಕೊಡೋಕ್ಕೆ ಸಾಕಾಗುತ್ತಲ್ವಾ? ನೋಡಿದ್ಕೊಳ್ಳ ಬಂದೆ. ಅದೊಂದು ಪಾತ್ರೆ ಕೊಡಿ, ಚಿಕ್ಕದು. ಇನ್ನೊಂದು ದಿನ ಬರೋಣ. 260 ಕಮ್ಮಿ ಮಾಡ್ಕೊಳ್ಳಿ. ಕಮ್ಮಿ ಮಾಡ್ಕೊಳ್ಳಿ ಅಂಕಲ್. 240, 200 ರೂಪಾಯಿ ತಗೊಳ್ಳಿ. ತಾಳೆ ಎಷ್ಟು? 220 ತಾಳಿ ಬರುತ್ತೆ. ಗಟ್ಟಿ ಕೊಟ್ಟಿರೋದು ಇರ್ಲಿ, ಬರುತ್ತೆ ತಾಳಿ. ನಾವು ಯಾವಾಗಲೂ ಇಲ್ಲೇ ಪಾತ್ರೆ ತಗೊಳ್ಳೋ ತಾಳಿ. ಇದು ಇದ್ರಲ್ಲಿ ಅಷ್ಟು ಪ್ರಾಫಿಟ್ ಬರೋಲ್ಲ. ಇನ್ನು 20 ಕೊಡಿ. ಇಲ್ಲ, ಚೇಂಜ್ ಇಲ್ಲ. ನಾನೇ ಕೊಡ್ತೀನಿ ಚೇಂಜ್. ಇಲ್ಲಿ ಫೋನ್ ಪೇ ಮಾಡಿ. 10 ರೂಪಾಯಿ ಕೊಡಿ. 10 ರೂಪಾಯಿ. ಎಲ್ಲ ಕಾಯಿನೇ ಕೊಡ್ತಾರೆ. ನೋಟ್ಗಳು ಯಾರು ಮುಟ್ಕೋದೇ ಇಲ್ಲ. ನಮ್ದು ಯೂಟ್ಯೂಬ್ ಚಾನಲ್ ಇದು ಹಾಕ್ಬೋದಲ್ಲ? ಇವಾಗ ನಾನು ಏನೇನು ಬೇಕು ಐಟಮ್ಸ್ಗಳು ತೊಗೊಂಡೆ. ಒಂದು ಸೀರೆ ತೊಗೊಂಡೆ, ಒಂದು ಪ್ಲೇಟ್ ತೊಗೊಂಡೆ, ಅದನ್ನು ಮಡ್ಲಕ್ಕಿ ಕೊಡೋಕ್ಕೆ ಅಂತ ಹೇಳಿ. ಇವಾಗ ನಾನು ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಹೋಗಾದ್ಮೇಲೆ ಪ್ರಾಡಕ್ಟ್ ರಿವೀಲ್ ಮಾಡ್ತೀನಿ. ಲೆಟ್ಸ್ ಸಿ. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ಗಟ್ಟಿ ಇದೆ. ಇದಕ್ಕೆ 280 ರೂಪಾಯಿ ಹೇಳಿದ್ರು. 270 ರೂಪಾಯಿ ಏನೋ ಹೇಳಿದ್ರು. 220 ರೂಪಾಯಿ ಕೊಟ್ಟೆ, ಅಲ್ಲ 240 ರೂಪಾಯಿ ಕೊಟ್ಟೆ. ನಾನು ಯಾವಾಗಲೂ ಪಾತ್ರೆ ತಗೊಳ್ಳೋದಲ್ಲೇ. ತುಂಬ ಗಟ್ಟಿ ಇದೆ, ತುಂಬಾ ಚೆನ್ನಾಗಿರುತ್ತೆ ಪಾತ್ರೆಗಳು. ನಾನಂತೂ ಅದೇ ಶಾಪಲ್ಲಿ ತೊಗೊಳ್ಳೋದು. ನೀವೇನಾದರೂ ನೆಕ್ಸ್ಟ್ ಟೈಮ್ ಪಾತ್ರೆ ತೊಗೋತೀನಿ ಅನ್ನೋದಾದರೆ ನಾನು ಎಲ್ಲಿ ತೊಗೊಂಡೆ ಅಂತ ಕೇಳಿದ್ರೆ ಡೆಫಿನೆಟ್ಲಿ ನಾನು ಹೇಳ್ತೀನಿ. ನಾನು ಫೈನಲಿ ಸ್ಯಾರಿ ತೊಗೊಬರೋಕ್ಕೆ ಹೋಗಿದ್ದೆ ಅಲ್ವಾ, ಈ ಸ್ಯಾರಿ ದೇವ್ರಿಗೆ ತೊಗೊಂಡೆ. ನೋಡ್ತಿರ್ಬೋದು, ಚೆನ್ನಾಗಿದೆ. ನಾವು ಇದನ್ನು ಮೈ ಮೇಲೆ ಹಾಕ್ಕೊಳ್ಳೋ ಹಾಗಿಲ್ಲ, ದೇವ್ರಿಗೆ ಕೊಡ್ತಿರೋದ್ರಿಂದ. ಇದು ಸ್ಯಾರಿ, ಇದು ಸ್ಯಾರಿ ದೇವ್ರಿಗೆ ಕೊಡ್ತಾ ಇರೋದು. ಮತ್ತು ಇದು ಬ್ಲೌಸ್. ಇದು ಪಲ್ಲು ಬರುತ್ತೆ. ಇದು ಪಲ್ಲು, ಇದು ಬ್ಲೌಸ್. ಚೆನ್ನಾಗಿದೆ. ದೇವ್ರಿಗೆ ತಗೊಂಡಿರೋ ಸೀರೆ ಇಷ್ಟ ಆಯಿತಾ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ.
ನನಗೆ ತುಂಬ ದಿನದಿಂದ ದೇವರಿಗೆ ಈ ಥರ ಬಾಟಲ್ ಗ್ರೀನ್ ಸ್ಯಾರಿನ ಕೊಡಬೇಕು ಅಂತ ಆಸೆ ಇತ್ತು. ನಾನು ಯಾವ ಥರ ಇಷ್ಟಪಟ್ಟಿದ್ನಲ್ಲ ಕಲರು, ಅದೇ ಕಲರ್ ಸಿಕ್ಕಿದೆ. ಐ ಆಮ್ ಸೋ ಹ್ಯಾಪಿ. ತುಂಬ ಚೆನ್ನಾಗಿದೆ ನೋಡಿ. ಇದು ದೇವ್ರಿಗೆ ಕೊಡೋಕ್ಕೆ ಮಡ್ಲಕ್ಕಿ ಜೊತೆ ತಗೊಂಡಿದ್ದೀನಿ. ನೇಮ್ ಹೇಳ್ತೀನಿ. ಇಟ್ಸ್ ರಿಯಲಿ ವೆರಿ ಗುಡ್ ಸ್ಯಾರಿ. ಐ ರಿಯಲಿ ಲೈಕ್ ಇಟ್. ನಿಮಗೇನಾದರೂ ಬೇಕು ಅಂದರೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ನಾನಿಲ್ಲಿ ಮೊಸರು ಬುತ್ತಿನೂ ಕೂಡ ತೊಗೊಂಡಿದ್ದೀನಿ. ಟೈಮ್ ಆಯಿತು, ಇವಾಗ ಹೊರಡೋಣ ಬನ್ನಿ. ಇವಾಗ ನಾವು ಹೋಗ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ಬಿಸಿಲು. ನನಗೆ ಬೈಕಲ್ಲಿ ಟ್ರಾವೆಲ್ ಮಾಡೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅದಕ್ಕೇ ನಾನು ಬೈಕಲ್ಲೇ ಹೋಗ್ತಾ ಇದ್ದೀನಿ, ಮೀನ್ಸ್ ಸ್ಕೂಟಿಲಿ ಹೋಗ್ತಾ ಇದ್ದೀನಿ. ಎಷ್ಟು ಕಾರ್ಗಳು ಓಡಾಡ್ತಿದ್ದಾವೆ ಅಂದರೆ ಈ ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ಸಿಕ್ಕಾಬಟ್ಟೆ ರಶ್ಶು. ಈ ಸಿಟಿನೇ ಫುಲ್ ರಶ್ ಆಗಿದೆ. ಇವಾಗ ನೋಡಿ ನಾವು ಹೋಗ್ತಾ ಇದ್ದೀವಿ. ನಮ್ಮ ದೇವಸ್ಥಾನಕ್ಕೆ ಹೋಗೋ ರೋಡಿದು. ಎಲ್ಲಿ ಮರ ಗಿಡಗಳಿರುತ್ತಲ್ಲ ಅಲ್ಲಿ ಎಷ್ಟು ತಂಪಿರುತ್ತೆ ಅಂತ ಅಂದರೆ, ಯಾವ ಬಿಸಿಲು ಇದ್ರೂ ಕೂಡ ಒಂಥರ ಫ್ರಿಜ್ಜಲ್ಲಿದ್ದಷ್ಟು ಕೂಲಾಗಿರುತ್ತೆ. ಅಷ್ಟು ಚೆನ್ನಾಗಿದೆ. ಈಗ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರೇನೋ ರೇಗಿಸ್ತಾಯಿದ್ರು, ಅದಕ್ಕೆ ನಗಾಡ್ತಿದ್ದೀನಿ. ಈಗ ಆಲ್ಮೋಸ್ಟ್ ಟೆಂಪಲ್ ಹತ್ತತ್ರ ಹೋಗಿದ್ದೀವಿ. ಈಗ ಟೆಂಪಲಲ್ಲಿ ಹೋಗಿ ನಾನು ಸಿಗ್ತೀನಿ. ಅಲ್ಲಿ ಏನೆಲ್ಲ ಮಾಡಿದ್ವಿ, ಅಲ್ಲಿ ಏನೆಲ್ಲ ತೊಗೊಂಡ್ವಿ ಅಂತ ನೆಕ್ಸ್ಟ್ ಪಾರ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಹಾಸನಿಂದ ಈ ಟೆಂಪಲ್ಗೆ ಎಷ್ಟು ದೂರ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಫುಲ್ಲು ಡೀಟೇಲ್ಸ್ ಕೊಡ್ತೀನಿ ನಮ್ಮ ಮನೆ ದೇವ್ರದ್ದು. ನಾನು ಅಲ್ಲಿಗೆ ಹೋಗಾದ್ಮೇಲೆ ಸಿಗ್ತೀನಿ ಗೈಸ್. ಬಾಯ್. ನಾನು ಪಾರ್ಟ್ 2 ಅಲ್ಲಿ ಹೇಳ್ತೀನಿ ಹರಕೆಲಿ ಏನೇನು ಕೊಟ್ಟೆ, ನಾನು ಏನು ಹರಕೆ ಮಾಡ್ಕೊಂಡಿದ್ದೆ, ನನಗೇನು ಒಳ್ಳೆಯದಾಯಿತು ಅನ್ನೋದನ್ನೆಲ್ಲ ಹೇಳ್ತೀನಿ. ಅದಾದಮೇಲೆ ನೀವು ಕಮೆಂಟಲ್ಲಿ ತಿಳಿಸಿ ನನ್ನ ಸ್ಯಾರಿಗೆ ಎಷ್ಟು ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳಿ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಸಿಗ್ತೀನಿ. ಬಾಯ್.